Hi students, so ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಮ್ ಎಕ್ಸಾಂಪಲ್ಸ್ ರಿಗಾರ್ಡ್ ವಿತ್ ರಿಲೇಷನ್ಸ್ ಅಂದರೆ ಈಕ್ವಲೆನ್ಸ್ ರಿಲೇಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದು. ಈಗ ಅದೇ ಥರನೇ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಒಂದು ಪ್ರಾಬ್ಲಮ್ ಇದೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ದಿ ಸೆಟ್ Z means set of all integers defined by R equals to a comma b such that 2 divides a minus b is an ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ ನಮಗಿಲ್ಲಿ ಸೊಲ್ಯೂಷನ್ಸ್ ಅಂತ ತಗೊಂಡಾಗ ಹೌ ಟು ಪ್ರೂವ್ ಅಂತ ತಗೊಂಡಾಗ ಈಕ್ವಲೆನ್ಸ್ ರಿಲೇಷನ್ಸ್ ಆಲ್ರೆಡಿ ಗೊತ್ತು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಕಾನ್ಸೆಪ್ಟನ್ನ ಸ್ಟಡಿ ಮಾಡಬೇಕು ಅಂತ, ಪ್ರೂವ್ ಮಾಡಬೇಕು ಅಂತ, ಆಲ್ರೆಡಿ ಆಗುತ್ತೆ ಅಂತ. ಸೊ ಫಸ್ಟ್ ಬಂದು ನಾವು ರಿಫ್ಲೆಕ್ಸಿವ್ನ ನಾವು ಪ್ರೂವ್ ಮಾಡ್ತೀವಿ. ಕಂಡೀಷನ್ ಏನಿದೆ, 2 divides a minus b ಅಂತ. ಸೊ ನಮಗಿಲ್ಲಿ ಆನ್ಸರು a, a ಬಿಲಾಂಗ್ಸ್ ಟು ಆರ್ ಅಂತ ಹೇಳಬೇಕು. ಸೊ ನಮಗೆ ಬರೀಬೇಕಾದ್ರೆ 2 divides 0 ಆಗುತ್ತಲ್ವಾ. ಸೊ 0ನ 2 ಅನ್ನೋದು ಡಿವೈಡ್ ಮಾಡುತ್ತೆ. 0/2 ಈಸ್ ಅಗೇನ್ 2 ಆಗುತ್ತೆ. ಸೊ ನಮಗೆ ಇಂಪ್ಲೈಸ್ 2 divides 0 ಆದರೆ 2 divides. ಸೊ ನಮಗೆ ಇದು ರಿಲೇಷನ್ಸ್ ಪ್ರಕಾರ a ಮೈನಸ್ ಬಿ ಇಂದ 0ಕ್ಕೆ ಏನ್ಬಿಟ್ಟು ಅಂತ ಬರೀಬೋದು a ಮೈನಸ್ ಎ. ಯಾಕಂದರೆ ಎಲ್ಲಿ ಎ ಹೋದರೆ 0. 2 divides a ಮೈನಸ್ ಎ, 0ನ ಈ ಥರ ಬರೀಬೋದು. ಸೊ ನಮಗೆ ಗಿವನ್ ರಿಲೇಷನ್ಸ್ 2 divides a ಮೈನಸ್ ಬಿ ಮೀನ್ಸ್ a, b. ಅದೇ ಥರ 2 divides a ಮೈನಸ್ ಎ ಅಂದರೆ ಏನಾಗುತ್ತೆ, therefore a, a belongs to R ಆಗುತ್ತೆ. therefore R is ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಹೇಳ್ಬೋದಲ್ವಾ. ಸೊ ಈ ಥರ ರಿಫ್ಲೆಕ್ಸಿವ್ ಚೆಕ್ ಮಾಡ್ಕೊತೀವಿ. ಸೊ ನಮಗೆ ಫಾರ್ ಆಲ್ ಏನಾಗುತ್ತೆ, ನಮಗೆ ಎ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ, ಗೊತ್ತಿರಲಿ. ಸೊ ನಮಗಿಲ್ಲಿ ಸಿಮೆಟ್ರಿಕ್ ಚೆಕ್ ಮಾಡಬೇಕು. ಈಗ ಕಂಡೀಷನ್ ಲೆಟ್ a, b ಬಿಲಾಂಗ್ಸ್ ಟು ಆರ್, ಆ ಥರ ಆರ್ಡರ್ ಪೇರ್ ಇರ್ತಕ್ಕಂಥವನ್ನ ತಗೊಳ್ಳಿ. ಇಂಪ್ಲೈಸ್ ಇದು ಮೀನಿಂಗ್ ಏನು, 2 divides a ಮೈನಸ್ ಬಿ. ಸೊ ಕಂಡೀಷನ್ ತೊಗೊಂಡಿದ್ದೀವಿ, ಡೆಫಿನೇಷನ್ ಬರ್ಕೊಂಡಿದ್ದೀವಿ. ಸೊ ನಾವೇನು ಪ್ರೂವ್ ಮಾಡಬೇಕು, b, a ಬಿಲಾಂಗ್ಸ್ ಟು ಆರ್ ಅಂತ. ಸೊ ನಮ್ಗೆ ಆಲ್ರೆಡಿ ಗೊತ್ತು a ಮೈನಸ್ ಬಿನ 2 divides a ಮೈನಸ್ ಬಿ. ಸೊ ನಮಗೆ ಈಗ 2 divides 4 ಆಗುತ್ತೆ. 2 divides ಮೈನಸ್ 4 ಡಿವೈಡ್ ಮಾಡುತ್ತಾ. ಸೊ ನೆಗೆಟಿವ್ ವ್ಯಾಲ್ಯೂ ಆಫ್ ಕೂಡ ಡಿವೈಡ್ ಮಾಡುತ್ತೆ. ಅಂದರೆ ಸೊ ನಮಗೆ 2 divides ನೆಗೆಟಿವ್ ಆಫ್ ದಿ ನಂಬರ್ ಮೈನಸ್ ಆಫ್ ಎ ಮೈನಸ್ ಬಿನೂ ಡಿವೈಡ್ ಮಾಡುತ್ತೆ. ಈಗ 4ನೂ ಡಿವೈಡ್ ಮಾಡುತ್ತೆ, ಮೈನಸ್ 4ನೂ ಡಿವೈಡ್ ಮಾಡುತ್ತೆ. ಅದೇ ಥರನೇ ಎ ಮೈನಸ್ ಬಿನೂ ಡಿವೈಡ್ ಮಾಡುತ್ತೆ, ಮೈನಸ್ ಆಫ್ ಎ ಮೈನಸ್ ಬಿನೂ ಡಿವೈಡ್ ಮಾಡುತ್ತೆ. ಸೊ ನನಗೆ 2 divides, ಈಗ ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಮೈನಸ್ ಎ ಆಗುತ್ತೆ. ಸೊ ನಮ್ಮ ಡೆಫಿನೇಷನ್ ಪ್ರಕಾರ ಎ ಮೈನಸ್ ಬಿ ಇದ್ದರೆ ಎ, ಬಿ. ಇಲ್ಲಿ ಬಿ ಮೈನಸ್ ಎ ಇದ್ದರೆ ಏನಾಗುತ್ತೆ, therefore b, a belongs to R for all a, b belongs to Z. Hence therefore R is symmetric. ಸೊ ಶೋ ದಟ್ ಅಂತ ಕೊಟ್ಟವರಂದರೆ ಸೊ ಆಲ್ರೆಡಿ ಅದು ಮೂರು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಥರ್ಡ್ ಒನ್ ಏನು ಚೆಕ್ ಮಾಡಬೇಕು, ಈಕ್ವಲೆನ್ಸ್ ಅಂದರೆ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಬೇಕಾದ್ರೆ ನಮ್ಗೆ ಏನಾಗುತ್ತೆ, ಕಂಡೀಷನ್ಸ್ ಲೆಟ್ a, b ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಏನು ತಗೊಬೇಕು, b, c ಬಿಲಾಂಗ್ಸ್ ಟು ಆರ್. ಸೊ ಡೆಫಿನೇಷನ್ ಪ್ರಕಾರ a, bನ a ಮೈನಸ್ ಬಿ 2 divides a ಮೈನಸ್ ಬಿ. ಅದೇ ಥರನೇ a, b ಅಂದರೆ 2 divides ಬರೀಬೇಕು ಒಂದ್ಸರಿ a ಮೈನಸ್ ಬಿ ಆ್ಯಂಡ್ b, c ಅಂತ ಬರೀಬೋದು 2 divides b ಮೈನಸ್ ಸಿ ಬರೀಬೋದಾ. ಸೊ ಈ ಫಾರ್ಮುಲೆ ಬೇಕು. ಸೊ ನಮಗಿಲ್ಲಿ 2 divides a ಮೈನಸ್ ಬಿ 2 divides b ಮೈನಸ್ ಅಂದರೆ ಅವೆರಡನ್ನು ಸಮ್ ಮಾಡಿದ್ರು ಕೂಡ ಡಿವೈಡ್ ಮಾಡುತ್ತೆ. ಸೊ ಆಗ ನಮಗೆ 2 divides a ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ. ಸೊ ಪ್ಲಸ್ ಬಿ ಮೈನಸ್ ಬಿ ಏನಾಗುತ್ತೆ, ಗೇಟ್ ಕ್ಯಾನ್ಸಲ್ ಆಗುತ್ತೆ. ಆಗ ನಮಗೆ 2 divides a ಮೈನಸ್ ಸಿ. ಸೊ ನಮಗೆ 2 divides a ಮೈನಸ್ ಬಿ ಅಂತ ಸಿ ಅಂತ therefore ಏನಾಗುತ್ತೆ, ನಮ್ಮ ಡೆಫಿನೇಷನ್ ಪ್ರಕಾರ a, c
ಬಿಲಾಂಗ್ಸ್ ಟು ಆರ್ ಆಗುತ್ತೆ ಫಾರ್ ಆಲ್ ಎ ಕಮ ಬಿ ಸಿ ಬಿಲಾಂಗ್ಸ್ ಟು ಝೆಡ್ ಆದರೆ ಸೊ ನಮಗೆ ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಹೇಳ್ಬೋದಾ. ಸೊ 3 ಕಂಡೀಷನ್ಸ್ ರಿಫ್ಲೆಕ್ಸಿವ್ ಆಗ್ತಿದೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಅಂದರೆ ಎನ್ಸ್ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ಸ್ ಹೇಳ್ಬೋದಲ್ವಾ. ಸೊ ಇಷ್ಟು ಈ ಥರ ಪ್ರಾಬ್ಲಮ್ನ ನಾವು ಪ್ರೂವ್ ಮಾಡ್ಬೋದು ಆಗ್ತದೆ. ಸೊ ನೆಕ್ಸ್ಟ್ ಮೂವ್ ಆಗ್ತದೆ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಒನ್ ಸೇಮ್ ಆ್ಯಸ್ ಇಟ್ ಈಸ್ ಶೋ ದಟ್ ದ ರಿಲೇಷನ್ ಆರ್ ಇನ್ ದಿ ಸೆಟ್ 1 2 3 4 5 ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ. ಇಲ್ಲಿ ಮಾಡ್ಯುಲಸ್ ಎ ಮೈನಸ್ ಬಿ ಈಸ್ ಈವನ್ ಈಸ್ ಎನ್ ಈಕ್ವಲೆನ್ಸ್ ರಿಲೇಷನ್ಸ್. ನಾವು ಸಮ್ಟೈಮ್ಸ್ ಈವನ್ ನಂಬರ್ನ ಝೀರೋನು ಕೂಡ ಸಮ್ಟೈಮ್ಸ್ ಕರೆಕ್ಟ್ ಆ್ಯಸ್ ಎ ಈವನ್ ನಂಬರ್ ಅಂತ ತಾಂತೀವಿ. ಸೊ ನಮಗಿಲ್ಲಿ ಇದು ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಒನ್ ಸೊ ನಾವು ಫಸ್ಟ್ ಒನ್ ಪ್ರೂವ್ ಮಾಡ್ಬೇಕಾದ್ರೆ ಅಂತ ಹೇಳ್ತಿದ್ದೀವಿ ರಿಫ್ಲೆಕ್ಸಿವ್ ಚಾಮಕ. ಈಗ ನಮಗೆ ಎ ಕಮ ಇದೆಯಲ್ವಾ. ಸೊ 0 ಈಸ್ ಈವನ್ ಅಂತ ತಾಂತೀವಿ. ಸಮ್ಟೈಮ್ಸ್ 0ನ ನಾವು ಈವನ್ ಅಂತ ಕನ್ಸಿಡರೇಷನ್ ತಾಂತೀವಿ, ಗೊತ್ತಿರಬೇಕು. ಸೊ ನಮಗೆ 0 ಈಸ್ ಈವನ್ ಅಂದರೆ ಇಂಪ್ಲೈಸ್ ಎ ಮೈನಸ್ ಎ ಈಸ್ ಈವನ್. 0ನ ನಾವು ಎ ಮೈನಸ್ ಸಿ ಅಂತ ಬರೀಬೋದು. ಸೊ ಎ ಮೈನಸ್ ಸಿ ಈಸ್ ಈವನ್ ಆದರೆ ಅದರ ಮಾಡಲೋಸು ಕೂಡ ಏನಾಗುತ್ತೆ ಈವನ್ ಆಗುತ್ತೆ, ಈಸ್ ಈವನ್. ಸೊ ಡೆಫಿನೇಷನ್ ಪ್ರಕಾರ ಮಾಡಲ್ಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಅಂದಾಗ ದೇರ್ಫೋರ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೊ ಗಿವನ್ ಸೆಟ್ ಎ ಯಲ್ಲಿದೆ ಆಗುತ್ತಾ. ಸೊ ನಮಗೆ ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಎಕ್ಸ್ಪ್ರೆಸ್ ಮಾಡೋದು. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಕಂಡೀಷನ್ ತಗೊಳ್ಳಿ ಸೇಮ್ ಈಕ್ವಲೆನ್ಸ್ ಅಂದರೆ ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಎ ಕಮ ಬಿ ಬಿಲಾಂಗ್ಸ್ ಟು ಮೀನ್ಸ್ ಅಂದರೆ ಮಾಡ್ಯುಲಸ್ ಎ ಮೈನಸ್ ಬಿ ಈಸ್ ಈವನ್ ಅಂತ. ಸೊ ನಿಮ್ಗೆ ಗೊತ್ತಿರಬೇಕು ಮಾಡ್ಯುಲಸ್ ಅಂತ ಅಂದಾಗ ನೆಗೆಟಿವ್ ವ್ಯಾಲ್ಯೂ ಬಿಕಮ್ ಪಾಸಿಟಿವ್. ಆಗ ನಮಗೆ ನೆಗೆಟಿವ್ ಆಫ್ ಮಾಡ್ಯುಲಸ್ ಏನಾಗುತ್ತೆ ಪಾಸಿಟಿವ್. ಸೊ ಆಗ ನಮಗೆ ನೆಗೆಟಿವ್ ಆಫ್ ಮಾಡ್ಯುಲಸ್ ಈಸ್ ಅಗೇನ್ ಪಾಸಿಟಿವ್ ಅಂದರೆ ಈ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿನ ಮಾಡ್ಯುಲಸ್ ಆಫ್ ಮೈನಸ್ ಆಫ್ ಎ ಮೈನಸ್ ಬಿ ಅಂತ ಬರೀಬೋದು. ತಿರ್ಗಿ ಅಗೇನ್ ಮೈನಸ್ ಇದೇನೆ ಪಾಸಿಟಿವ್ ಆಗುತ್ತೆ, ಈಸ್ ಈವನ್ ಆಗುತ್ತೆ ತಿರ್ಗ. ಸೊ ನಾವು ಆ ಮಾಡ್ಯುಲಸ್ ಒಳಗೆ ನೆಗೆಟಿವ್ನ ಮಲ್ಟಿಪ್ಲೈ ಮಾಡಿ ಮೈನಸ್ ಎ ಆಗುತ್ತೆ, ಮೈನಸ್ ಬಿ ಬಿಕಮ್ಸ್ ಪ್ಲಸ್ ಬಿ ಆಗುತ್ತೆ, ಬಿ ಮೈನಸ್ ಎ ಈಸ್ ಈವನ್ ಆಗುತ್ತೆ. ಸೊ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಈವನ್ ಅಂತ ಅಂದಾಗ therefore ಬಿ ಕಮ ಎ ಬಿಲಾಂಗ್ಸ್ ಟು ಆರ್. therefore ಆರ್ ಈಸ್ ಸಿಮೆಟ್ರಿಕ್ ಹೇಳ್ಬೋದಾ. ಆರನ್ನ ನಾವೇನಂತ ಹೇಳ್ಬೋದು ಸಿಮೆಟ್ರಿಕ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ನಮಗೆ ಥರ್ಡ್ ಒನ್ ಏನಿದೆ ಟ್ರಾನ್ಸಿಟಿವ್. ಸೊ ನಮಗೆ ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಸರ್ ಇಲ್ಲಿ ಎ ಕಮ ಬಿ ಅಂದರೆ ಬಿಕಾಸ್ ಕಂಡೀಷನ್ ಕೊಟ್ಟಿರೋದು ಎ ಕಮ ಬಿ, ಎಕ್ಸ್ ಕಮ ವೈ ಕೊಟ್ಟರೆ ಎಕ್ಸ್ ಕಮ ವೈ ಆ್ಯಂಡ್ ವೈ ಕಮ ಝೆಡ್ ಅಂತ ಆಗಬೇಕು. ಈಗ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಮೀನಿಂಗ್ ಏನು ಮಾಡಲಸ್ ಎ ಮೈನಸ್ ಬಿ ಈಸ್ ಈವನ್ ಬರೀಬೇಕು ಆ್ಯಂಡ್ ಮಾಡಲಸ್ ಬಿ ಮೈನಸ್ ಸಿ ಈಸ್ ಈವನ್. ಸೊ ನಮಗೆ ಇಂಪ್ಲೈಸ್ ಇವೆರಡು ಅಡಿಷನ್ ಮಾಡಿ ಮಾಡಲಸ್ ಎ ಮೈನಸ್ ಬಿ ಪ್ಲಸ್ ಮಾಡಲಸ್ ಬಿ ಮೈನಸ್ ಸಿ ಈಸ್ ಈವನ್ ಆಗುತ್ತೆ. ಎರಡು ಈವನ್ ನಂಬರ್ನ ಅಡಿಷನ್ ಮಾಡಿದ್ರೆ ಈಗೇನು ಈವನ್ ನಂಬರ್. ಸೊ ಮಾಡಲಸ್ ವೈಸ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಈಸ್ ಈವನ್. ಸೊ ನಮಗೆ ಪ್ಲಸ್ ಬಿ ಮೈನಸ್ ಬಿ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಮಾಡಲಸ್ ಎ ಮೈನಸ್ ಸಿ ಈಸ್ ಈವನ್ ಆಗುತ್ತೆ. ಸೊ ಮಾಡಲ್ಸ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಹೇಳೋದು therefore ಎ ಕಮ ಸಿ ಬಿಲಾಂಗ್ಸ್ ಟು ಆರ್. ಸೊ ನಮಗೆ therefore ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಹೇಳ್ಬೋದಾ. ಹೆನ್ಸ್ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಆದರೆ ಆರ್ ಈಸ್ ಏನಾಗುತ್ತೆ ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಕೂಡ ಹೇಳ್ಬೋದು. ಹೆನ್ಸ್ ದಿ ಪ್ರೂಫ್. ನೆಕ್ಸ್ಟ್ ಮೂವ್ to the third problem. Show that the relation in the set x belongs to z 0 less than or equal to x less than or equal to 12 given by r is equal to a comma b such that modulus of a minus b is a multiple of 4 ಅಂತ. ಇಲ್ಲಿ ಮಲ್ಟಿಪಲ್ ಆಫ್ 4 ಮೀನ್ಸ್ ಡಿವಿಸಿಬಲ್ ಬೈ 4 ಅಂತಂದ್ರೆ ಒಂದೇ ಈಸ್ ಈಕ್ವಲೆನ್ಸ್ ರಿಲೇಷನ್ಸ್ ಅಂತ. ಶೋ ದಟ್ ಅಂತ ಕೊಟ್ಟರೆ ಕಣ್ಣು ಮುಚ್ಕೊಂಡು ನಾವು
ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಪ್ರೂವ್ ಮಾಡ್ಬಿಡ್ತೀವಿ ಅಷ್ಟೇನೇನಿಲ್ಲ. ಸೊ ಶಾರ್ಟ್ಕಟ್ ಮೆಥಡಲ್ಲಿ. ಸೊ ನಮಗೆ ಒಂದೊಂದು ಏನಾಗುತ್ತೆ, ಮಾಡ್ಲಸ್ ಐತೆ ಅಂದರೆ ನಮಗೆ ಎ ಕಮ ಎ ಬರಬೇಕಂದ್ರೆ 0 ಈಸ್ ಮಲ್ಟಿಪಲ್ ಆಫ್ ಅಷ್ಟೇ, ಮಲ್ಟಿಪಲ್ ಆಫ್ 4 ಆಗುತ್ತಾ. ಸೊ 0 ಕಿಲೋಮೀಟರ್ ಅಂತ ಬರೀಬೋದು, ಎ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4. ಸೊ ನಮಗೆ ಎ ಮೈನಸ್ ಎ ಐತೆ ಅಂದರೆ ಅದನ್ನು ಮಾಡ್ಲಸ್ ಎ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್. ಸೊ ನಮಗೆ ಎ ಮೈನಸ್ ಎ ಈಸ್ ಎ ಮಲ್ಟಿಪಲ್ ಆಫ್ 4. therefore ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಹೇಳ್ಬೋದಲ್ವಾ. ಸೊ ಈ ಫಾರ್ಮಲ್ಲಿ. ಸೊ therefore ಆರ್ ಈಸ್ ರಿಫ್ಲೆಕ್ಸಿವ್. ಸೊ ನಮಗೆ ಸಿಮೆಟ್ರಿಕ್ ಕಾನ್ಸೆಪ್ಟ್ ಸೇಮ್. ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಮೀನಿಂಗ್ ಏನು, ಮಾಡಲಸ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4. ಸೊ ನಮಗೆ ಮಾಡಲಸ್ ಅಂದರೆ ನೆಗೆಟಿವ್ ಕೂಡ ನಮಗೆ ಮಲ್ಟಿಪಲ್ ಆಫ್ 4 ಆಗುತ್ತೆ. ನೆಗೆಟಿವ್ ಆಫ್ ಮಾಡಲಸ್ ಈಸ್ ಮಲ್ಟಿಪಲ್ ಆಫ್ 4. ಸೊ ನೆಗೆಟಿವ್ನ ಮಲ್ಟಿಪ್ಲೈ ಮಾಡಿದ್ರೆ ಬಿ ಮೈನಸ್ ಎ ಮಾಡಲಸ್ ಈಸ್ ಮಲ್ಟಿಪಲ್ ಆಫ್ 4. therefore ಬಿ ಕಮ ಎ ಬಿಲಾಂಗ್ಸ್ ಟು ಆರ್. ಇದೇ ಥರನೇ ಮಾಡಬೇಕು. ಸೊ ಬಿ ಕಮ ಎ ಬಿಲಾಂಗ್ಸ್ ಟು ಆರ್, therefore ಆರ್ ಈಸ್ ಸಿಮೆಟ್ರಿಕ್. ಸೊ ಸೇಮ್ ಆಸ್ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ. ಲೆಟ್ ಕಂಡೀಷನ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಸೊ ಎ ಕಮ ಬಿ ಮೀನ್ಸ್ ಅಂದರೆ ಮಾಡಲಸ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4, ಸಿಂಪಲ್ ಆಗಿದೆ. ಆ್ಯಂಡ್ ಬಿ ಮೈನಸ್ ಸಿ ಅಂದರೆ ಮಾಡಲಸ್ ಆಫ್ ಬಿ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಆಗುತ್ತಾ. ಸೊ ಇಂಪ್ಲೈಸ್ ಮಾಡಲಸ್ ಆಫ್ ಎ ಮೈನಸ್ ಬಿ ಅಡಿಷನ್ ಮಾಡಿದ್ರೆ ಅದು ಕೂಡ ಏನಾಗುತ್ತೆ, ಮಲ್ಟಿಪಲ್ ಆಫ್ 4 ಈಸ್ ಮಲ್ಟಿಪಲ್ ಆಫ್ 4. ಸೊ ಮಾಡಲಸ್ ಒಳಗೆ ಅಡಿಷನ್ ಮಾಡಿದ್ರೆ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4. ಬಿ ಬಿ ಗೆಟ್ ಕ್ಯಾನ್ಸಲ್. ಸೊ ಮಾಡಲಸ್ ಆಫ್ ಎ ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಆಗುತ್ತೆ. ಸೊ ನಮಗೆ ಮಲ್ಟಿಪಲ್ ಆಫ್ 4ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತದೆ. therefore ಎ ಕಮ ಸಿ ಬಿಲಾಂಗ್ಸ್ ಟು ಆರ್, therefore ಆರ್ ಈಸ್ ಟ್ರಾನ್ಸಿಟಿವ್ ಆಗುತ್ತಾ. ಹೆನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂದರೆ ಆರ್ ಈಸ್ ಏನೇ ಈಕ್ವಲೆನ್ಸ್ ರಿಲೇಷನ್ಸ್, ಹೇಳ್ಬೋದಲ್ವಾ. ಇಷ್ಟು ಈ ಪ್ರಾಬ್ಲಮ್. So next one, same. Show that the relation R in the set Z of all integers defined by R equals to x comma y such that x minus y is an integer is an equivalence relations. ಈ ಥರ ಕ್ವಶನ್ಸ್ ಕೊಟ್ಟಿದ್ದೆ, ಸಮ್ ಸ್ಟೂಡೆಂಟ್ಸ್ ಸಾಲ್ವ್ ಮಾಡಿದ್ರಿ. ಸೊ ಇನ್ನೊಂದ್ಸಲ ನಾನೇ ಸಾಲ್ವ್ ಮಾಡ್ತೀನಿ. ಸೊಲ್ಯೂಷನ್ಸ್ ಏನಿದೆ. ಸೊ ನಮಗೆ ಇಲ್ಲಿ ಬರೀಬೇಕಾದ್ರೆ ಸೇಮ್ ಎಕ್ಸ್ ಮೈನಸ್ ಈಸ್ ಏನು ಇಂಟೀಜರ್ ಅಂತಾಳೆ. 0 ಈಸ್ ಆ್ಯನ್ ಇಂಟೀಜರ್ ಬರೀಬೋದಾ. 0 ಮೀನ್ಸ್ ಅಂದರೆ ಎಕ್ಸ್ ಮೈನಸ್, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಕಮ ವೈ ಇದೆ, ಅದಕ್ಕೋಸ್ಕರ ಎಕ್ಸ್ ಮೈನಸ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್. ಯಾಕಂದರೆ ಎಕ್ಸಲ್ಲಿ ಎಕ್ಸ್ ಹೋದರೆ 0 ಕಿಲೋಮೀಟರ್ಸ್ ಈ ಫಾರ್ಮ್. therefore ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಸೊ therefore ಆರ್ ಈಸ್ ಏನಾಗುತ್ತೆ, ನಮಗೆ ರಿಫ್ಲೆಕ್ಸಿವ್ ಸಿಗುತ್ತೆ. ಸೊ ನಮಗೆ ಸೆಕೆಂಡ್ ಕಂಡೀಷನ್, ಇದು ಫಸ್ಟ್ ಆಯಿತು. ಸೊ ಸೆಕೆಂಡ್ ಕಂಡೀಷನ್ ಟ್ರಾನ್ಸಿಟಿವ್ ಸಿಮೆಟ್ರಿಕ್ಕು. ಈಗ ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಮೀನಿಂಗು ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್. ಸೊ ಇಂಟೀಜರ್ ನೆಗೆಟಿವ್ ಕೂಡ ಇರುತ್ತೆ, ನೆಗೆಟಿವ್ ಆಫ್ ವ್ಯಾಲ್ಯೂ ಕೂಡ ಈಸ್ ಎನ್ ಇಂಟೀಜರ್. ಸೊ ನಮಗೆ ನೆಗೆಟಿವ್ನ ಮಲ್ಟಿಪ್ಲೈ ಮಾಡಿದ್ರೆ ವೈ ಮೈನಸ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಆಗುತ್ತಾ. therefore ವೈ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ therefore ಆರ್ ಈಸ್ ಸಿಮೆಟ್ರಿಕ್, ಹೇಳ್ಬೋದಾ. ಈಗ ಥರ್ಡ್ ಕಂಡೀಷನ್, ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಇನ್ನೊಂದು ಎಂತಂತೀರ, ಎಕ್ಸ್ ಕಮ ವೈ ಇದ್ದರೆ ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್. ಸೊ ಇಂಪ್ಲೈಸ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಮೀನ್ಸ್ ಅಂದರೆ ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್ ಡೆಫಿನೇಷನ್ ಪ್ರಕಾರ. ಆ್ಯಂಡ್
y, z ಅಂದರೆ y minus z ಈಸ್ ಆ್ಯನ್ ಇಂಟೀಜರ್. ಸೊ ನಮಗೆ ಎರಡು ಅಡಿಷನ್ ಮಾಡಿ, ಎರಡು ಇಂಟೀಜರ್ಸ್ ಅಡಿಷನ್ ಮಾಡಿದಾಗೆ ನಮಗೆ ಏನಾಗುತ್ತೆ, ಇಂಟೀಜರ್ ಈಸ್ ಆ್ಯನ್ integer, y get cancelled, so implies x minus z is an integer. So therefore x comma z belongs to R. Therefore R is transitive. ಹೇಳ್ಬೋದಾ? hence R is equivalence relations. ಈ ಥರ ಪ್ರೂವ್ ಮಾಡಬೇಕು. ಸೊ ಸಿಂಪಲ್ ವೇಯಲ್ಲಿ ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ಒಂದು 3 ಮಾರ್ಕ್ ಎಕ್ಸಾಮಿನೇಷನ್ಸಲ್ಲಿ ಇದ್ದೇ ಇರುತ್ತೆ. ಸೊ ಇಷ್ಟನ್ನು ನೀವು ಪ್ರೂವ್ ಮಾಡಿ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ಟ್ರೈ ಮಾಡಿ. ಸೊ ಬರಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದನ್ನು ನೋಡಿಕೊಂಡು ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು.